ನಮಸ್ತೆ, ನನ್ನ ಹೆಸರು ಸಿರಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಆಮ್ಲ, ಪ್ರತ್ಯಾಮ್ಲ ಮತ್ತು ತಟಸ್ಥೀಕರಣದ ಬಗ್ಗೆ ವಿವರಿಸಲಿದ್ದೇನೆ. ಆಮ್ಲ ಇವು ಹುಳಿ ರುಚಿಯನ್ನು ಹೊಂದಿದ್ದು ಇದು ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿ ಬದಲಾಯಿಸುತ್ತದೆ. ಉದಾಹರಣೆ: ನಿಂಬೆ ರಸ, ಹುಣಸೆ ನೀರು, ವಿನೆಗರ್. ಪ್ರತ್ಯಾಮ್ಲ ಇವು ಸಾಮಾನ್ಯವಾಗಿ ಸ್ಪರ್ಶಕ್ಕೆ ಜಾರುವ ಅಥವಾ ಸೋಪಿನಂತಿರುತ್ತದೆ. ಇವು ಕೆಂಪು ಲಿಟ್ಮಸ್ ಅನ್ನು ನೀಲಿ ಲಿಟ್ಮಸ್ಗೆ ಬದಲಾಯಿಸುತ್ತದೆ. ಉದಾಹರಣೆ: ಸಾಬೂನು ದ್ರಾವಣ, ಸುಣ್ಣದ ತಿಳಿ ನೀರು, ಅಡುಗೆ ಸೋಡಾ. ತಟಸ್ಥ ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಪ್ರಕ್ರಿಯೆ. ಉದಾಹರಣೆ: ನಲ್ಲಿ ನೀರು, ಉಪ್ಪಿನ ದ್ರಾವಣ, ಸಕ್ಕರೆ ದ್ರಾವಣ. ನಮ್ಮ ಸುತ್ತಮುತ್ತಲಿನ ವಸ್ತುಗಳಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಕಂಡುಹಿಡಿಯುವುದು. ಇವುಗಳನ್ನು ಲಿಟ್ಮಸ್ನ ಮೂಲಕ ಕಂಡುಹಿಡಿಯುವ ವಿಧಾನ. ನಿಂಬೆ ರಸ, ವಿನೆಗರ್ ಹಾಗೂ ಹುಣಸೆ ನೀರು ಆಮ್ಲವನ್ನು ಒಳಗೊಂಡಿರುತ್ತವೆ. ಆದ್ದರಿಂದ ಇವು ನೀಲಿ ಬಣ್ಣದ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಕೆಂಪು ಬಣ್ಣದ ಲಿಟ್ಮಸ್ ಬಣ್ಣವನ್ನು ಬದಲಾಯಿಸುವುದಿಲ್ಲ. ನೀಲಿ ಲಿಟ್ಮಸ್ ಕೆಂಪು ಬಣ್ಣವಾಗಿ ಬದಲಾವಣೆ ಆಗಿದೆ. ಸಾಬೂನು ದ್ರಾವಣ ಮತ್ತು ಸುಣ್ಣದ ತಿಳಿ ನೀರು ಪ್ರತ್ಯಾಮ್ಲವನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಇವು ಕೆಂಪು ಬಣ್ಣದ ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ನೀಲಿ ಬಣ್ಣದ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುವುದಿಲ್ಲ. ಇದು ತೊಳಿಕಲ್ಲ. ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗಿದೆ. ಸಕ್ಕರೆ ನೀರು ಮತ್ತು ಉಪ್ಪು ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಇರುವುದಿಲ್ಲ. ಆದ್ದರಿಂದ ಇದು ಲಿಟ್ಮಸ್ ಪೇಪರಿನ ಬಣ್ಣವನ್ನು ಬದಲಾಯಿಸುವುದಿಲ್ಲ.